ಈಗ ಬಂದಿರುವ ಸಹಪಾಠಿಗಳನ್ನ ನಂಬಿಕೊಂಡು ದಯವಿಟ್ಟು ಬರಬೇಡಿ. ನನ್ನ ಒಂದು ಕೋರಿಕೆ, ಸಲಹೆ ಹಾಗೂ ಒಬ್ಬ ಸಬ್ಸ್ಕ್ರೈಬರ್ರ ಕೋರಿಕೆ. ಸೊ ಲಾಯರ್ ಸಾರ್ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಲಾಯರ್ ಸಾರ್ ಅಂತ ಯೂಟ್ಯೂಬ್ ಚಾನಲ್ ಇದ್ದಾರ, ಅವ್ರಿಗೆ ಈ ವಿಡಿಯೋ. ಯಾರೋ ಒಬ್ಬ ಏನೋ ಪ್ರಮೋಷನ್ ಮಾಡಿದ್ದಕ್ಕೆ ಶೂಟೌಟ್ ಆಗೈತೆ ಅಂದ್ಬಿಟ್ಟು ನೀವು ವಿಡಿಯೋ ಮಾಡಿದ್ದೀರಾ. ದಯವಿಟ್ಟು ಕೂಲಂಕುಷವಾಗಿ ವಿಚಾರಿಸ್ಬಿಟ್ಟು ಆಮೇಲೆ ಮಾಹಿತಿಗಳನ್ನ ತಿಳಿಸಿ. ಯಾವುದೋ ಒಂದು ಯೂಟ್ಯೂಬರು ಕಾಸು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಯೂಟ್ಯೂಬರು ಏನೋ ಪ್ರಮೋಷನ್ ಮಾಡಿದ್ದಾನೆ ಅಂದ್ಬಿಟ್ಟು, ಅದು ಬೆಟ್ಟಿಂಗ್ ಆ್ಯಪು ಮಾಡಿದ್ದಾನೆ ಅಂದ್ಬಿಟ್ಟು ಶೂಟೌಟ್ ಆಗೈತೆ ಅಂತ ನೀವು ಹೇಳ್ತಾ ಇದ್ದೀರಾ. ದಯವಿಟ್ಟು ವಿಚಾರಿಸ್ಬಿಟ್ಟು ಆಮೇಲೆ ಬನ್ನಿ. ನೀವು ಆಲ್ರೆಡಿ ಆ್ಯಸ್ ಎ ಪ್ರೊಫೆಷನಲ್ ಅಡ್ವೊಕೇಟ್ ಆಗಿದ್ದೀರಾ. ಒಂದು ಸೋಷಿಯಲ್ ಮೀಡಿಯಲ್ಲಿ ಇನ್ಫಾರ್ಮೇಷನ್ ತಿಳಿಸುವಾಗ ದಯವಿಟ್ಟು ಕೂಲಂಕುಷವಾಗಿ ವಿಚಾರಿಸ್ಬಿಟ್ಟು ಆಮೇಲೆ ವಿಡಿಯೋ ಮಾಡಿ. ಅದು ಯಾವುದೋ ಟ್ರಿಪ್ಗೆ ಹೋಗ್ಬೇಕು ಅಂದ್ಬಿಟ್ಟು ಅರ್ಜೆಂಟಾಗಿ ಹೊಸ ಚಾನಲ್ ಓಪನ್ ಮಾಡಿಬಿಟ್ಟು ಮಾನಿಟೈಸೇಷನ್ ಮಾಡಿದ್ರೋ ಮಾಡಿಲ್ವೋ ನನಗೂ ಗೊತ್ತಿಲ್ಲ. ಈ ಥರ ವಿಡಿಯೋಗಳನ್ನ ಹರಿಬಿಡಬೇಡಿ. ಒಂದು ಎರಡನೇದು ಇನ್ನೊಂದು ಏನು ಗೊತ್ತಾ, ಯಾಕೆ ಸರ್ ಹೋರಾಟ ಸರ್ಕಾರ ವಿರುದ್ಧವಾಗಿರಬೇಕು ಹೊರತು ಜನಗಳಿಗಲ್ಲಿಯ ಪ್ರಮೋಷನ್ಗಲ್ಲ. ಏನೋ ನಾನು ನಿಮ್ಮಂಥ ಸಬ್ಸ್ಕ್ರೈಬರ್ ಆಗಿರುವ ಯೂಟ್ಯೂಬರು. ನೀವು ಹಳೆದನ್ನೆಲ್ಲ ನೆನೆಸ್ಕೊಂಡು ಮುಂದೆ ಹೋಗಿ. ಈಗ ಬಂದಿರುವ ಸಹಪಾಠಿಗಳನ್ನ ನಂಬಿಕೊಂಡು ದಯವಿಟ್ಟು ಬರಬೇಡಿ. ನನ್ನ ಒಂದು ಕೋರಿಕೆ, ಸಲಹೆ ಹಾಗೂ ಒಬ್ಬ ಸಬ್ಸ್ಕ್ರೈಬರ್ರ ಕೋರಿಕೆ.